ವೈರಿ ಭವನವೇ ನಮ್ಮದಿದು, ನಾವು ವೈರಿಗಳೇ ನಿಮಗೆ ಮಗೆ ಜನಿಸಿದ ವೈರಬಂಧ ಆವುದು ನಿಮ್ಮ ಪಕ್ಷದಲ್ಲಿ. ಆರು ನೀವಿ ಬ್ರಾಹ್ಮಣ ಬ್ರುವರಾರು ಪಾದ್ಯರು, ಹೇಳಿ ನಿಮ್ಮ ವಿಕಾರ ಬರಿದೇ ಹೋಗದೆಂದನು. ಮಗಧಪತಿ ನಗುತ್ತಾ ಮುರಿದು ಹಲಬರಿಳಾಧಿನಾಥರ ಸೆರೆಯಲಿಕ್ಕಿದೆ ರಾಜ್ಯ ಮದದಲ್ಲಿ ಮರೆದು, ಮಾನ್ಯರ ನಿರಿದು ಹೆಚ್ಚಿಸಿಕೊಂಡೇ ಭುಜಬಲವ. ಅರಿಯದಳುಪಿದ ಪಾತಕಕ್ಕೆ ಬಿಡು ಸೆರೆಯ ಪ್ರಾಯಶ್ಚಿತ್ತವಿದು, ನಾವುರುವ ವೇಷದುಪಾಧ್ಯರೆಂದನು ನಗುತ್ತ ಮುರವೈರಿ. ಆ ನೃಪಾಲರ ಮಗನೋ ಮೊಮ್ಮನೋ ನೀನವರ ಬಾಂಧವನೋ ಭೃತ್ಯನೋ, ನೂನವಕ್ಷನೋ ಬರಳ ಬದಿಗನೋ ಕುರುಳ ಕೋಮಳನೋ, ಏನು ನಿನ್ನಂಘವಣೆ ನೀನಾರ ನರೇಂದ್ರರ ಸೆರೆಯ ಬಿಡುಗಡೆಗೆ, ಏನನೆಂಬೆನು ರಹವನೆಂದನು ತೂಗಿ ಮಣಿಶಿರವ. ಎಲವೋ ಧರೆಯಲ ಧರ್ಮಶೀಲರ ತಲೆಯ ಚೆಂಡಾಡುವೆವು, ಧರ್ಮವನೊಲಿದು ಕೊಂಡಾಡುವೆವು ಶಿಕ್ಷಾರಕ್ಷಣವು ವ್ಯಸನ. ನೆಲೆ ನಮಗೆ ನೀನರಿಯೆ ರಾಜಾವಳಿಯ ಬಿಡು ಪಡಬಂಡ ವಿದ್ಯೆಯ ಬಳಸುವ ನಮ್ಮೊಡನೆ ಎಂದನು ದಾನವಧ್ವಂಸಿ. ಇವರು ಗಡ ಜಗದೊಳಗೆ ಶಿಕ್ಷಾ ಸವನದಲ್ಲಿ ದೀಕ್ಷಿತರು, ಗಡಕೈತವದ ಭಂಡರು ನೀವು ನಾವು ಸಾಕದಂತಿರಲಿ. ಕವಡುತನದಲ್ಲಿ ದಿಟ್ಟರ ಹಿರಂಘವಣೆಯೊಳ್ಳಿತು, ನಿಮ್ಮ ನಿಜವನು ವಿವರಿಸಿರೆ ನೀವಾರು ಹೇಳೆಂದನು ಜರಾಸಂಧ. ಕೇಳಿ ಮಾಡುವುದೇನು ತಾನಸುರಾಳಿ ಧೂಳಿ ಪಟಲ ವೈರಿ ನೃಪಾಲ ಚೌಪಟ ಮಲ್ಲನೀತನು ಭೀಮಸೇನ ಕಣ. ಭಾಳನೇತ್ರನ ಭುಜಬಲದ ಸಮಪಾಳಿಯರ್ಜುನ ನೀತನೇಳ ಕಾಳಗವ ಕೊಡು ನಮ್ಮೊಳೊಬ್ಬರಿಗೆಂದನ ಸುರಾರಿ. ನಮ್ಮ ಮನೆ ನಿಮಗೆ ವೈರಿಯ ಮನೆಯೇ, ನಾವು ನಿಮ್ಮ ವೈರಿಗಳೇ. ನಮ್ಮ ನಡುವೆ ವೈರ ಉಂಟಾಗಲು ಏನು ಕಾರಣ? ಬ್ರಾಹ್ಮಣಾಧಮರಾದ ನೀವು ಯಾರು? ನಿಮಗೆ ಪಾಠ ಹೇಳಿಕೊಟ್ಟ ಉಪಾಧ್ಯಾಯರು ಯಾರು? ನಿಮ್ಮ ಈ ವಿಪರೀತ ವರ್ತನೆ ಸುಮ್ಮನೆ ನಿಮ್ಮನ್ನು ಕಳಿಸುವುದಿಲ್ಲ ಎಂದು ಜರಾಸಂಧನು ಹೇಳಿದನು. ರಾಜ್ಯ ಮದದಿಂದ ಹಲವು ಮಂದಿ ರಾಜರನ್ನು ಸೆರೆಯಲ್ಲಿಟ್ಟಿರುವೆ, ಮಾನ್ಯರನ್ನು ಹಿಂದಕ್ಕೆ ತಳ್ಳಿ ನೀನು ಪ್ರಬಲನಾದೆ. ಏನೂ ತಿಳಿಯದೆ ನೀನು ಹೀಗೆ ಮಾಡಿರಬಹುದು. ಅವರೆಲ್ಲರನ್ನೂ ಬಂಧನದಿಂದ ಬಿಟ್ಟರೆ ಅದೇ ನಿನಗೆ ಪ್ರಾಯಶ್ಚಿತ್ತ. ನಾವು ವೇಷದ ಉಪಾಧ್ಯಾಯರು ಎಂದು ಶ್ರೀಕೃಷ್ಣನು ಹೇಳಿದನು. ಜರಾಸಂಧನು, ನೀನು ಯಾರು? ಸೆರೆಯಲ್ಲಿರುವ ರಾಜರ ಮಗನೋ ಮೊಮ್ಮಗನೋ ಸಂಬಂಧಿಕನೋ ಸೇವಕನೋ ನರ್ಮ ಸಚಿವನೋ? ಆ ರಾಜರ ಸೆರೆಯನ್ನು ಬಿಡಿಸಲು ನಿನಗೆ ಏನು ಸಂಬಂಧ? ನಿನ್ನ ಅಭಿಪ್ರಾಯವಾದರೂ ಏನು, ಇಂಗಿತವಾದರೂ ಏನು, ಇದರ ರಹಸ್ಯವೇನು ಎಂದು ತಲೆದೂಗಿದನು. ಶ್ರೀಕೃಷ್ಣನು, ಎಲವೋ ಕೇಳು, ನಾವು ಭೂಮಿಯ ಮೇಲಿರುವ ಅಧರ್ಮಿಗಳ ತಲೆಗಳನ್ನು ಚೆಂಡಾಡುತ್ತೇವೆ, ಧರ್ಮದಿಂದ ನಡೆಯುವವರನ್ನು ರಕ್ಷಿಸುತ್ತೇವೆ. ಧರ್ಮ ರಕ್ಷಣೆ ಅಧರ್ಮದ ನಿಗ್ರಹಗಳೇ ನಮ್ಮ ಮೂಲ ಉದ್ದೇಶ. ಸೆರೆಯಲ್ಲಿರುವ ರಾಜರನ್ನು ಬಿಡುಗಡೆ ಮಾಡು, ನಮ್ಮೊಡನೆ ನಿನ್ನ ಭಂಡ ವಿದ್ಯೆಯನ್ನು ತೋರಿಸುವೆಯ ಛೀ ಎಂದು ಜರಾಸಂಧನಿಗೆ ಕೋಪದಿಂದ ಹೇಳಿದನು. ಓಹೋ, ಇವರು ಶಿಕ್ಷಾಯಜ್ಞದಲ್ಲಿ ದೀಕ್ಷಿತರಾಗಿರುವವರಲ್ಲವೇ? ಮೋಸದ ಭಂಡರು ನೀವೋ ನಾವು? ಅದು ಹಾಗಿರಲಿ. ಅರ್ಥವಾಗದಂತೆ ಮಾತನಾಡುವ ನಿಮ್ಮ ರಹಸ್ಯ ಒಳ್ಳೆಯದೇ. ನೀವು ಯಾರು ಎಂಬುದನ್ನು ಹೇಳಿ ಎಂದು ಜರಾಸಂಧನು ಕೇಳಿದನು. ನಮ್ಮ ನಿಜವನ್ನು ಕೇಳಿ ನೀನು ಮಾಡುವುದಾದರೂ ಏನು? ನಾನು ರಾಕ್ಷಸರನ್ನು ಧೂಳೀಪಟ ಮಾಡಿದ ಕೃಷ್ಣ. ಶತ್ರುರಾಜರು 4 ಕಡೆಯಿಂದ ಮುತ್ತಿದರೂ ಅವರನ್ನು ನಿಗ್ರಹಿಸಬಲ್ಲ ಭೀಮನು ಇವನು. ಶಿವನ ಸರಿಸಮಾನ ಭುಜಬರವಿರುವ ಅರ್ಜುನನು ಇವನು. ಏಳು, ನಮ್ಮಲ್ಲಿ ಒಬ್ಬರೊಡನೆ ಕಾಳಗವನ್ನು ಮಾಡು ಎಂದು ಶ್ರೀಕೃಷ್ಣನು ಹೇಳಿದನು.